ಇವತ್ತು ಶನಿವಾರ ಜಗನ್ಮಾತೆ ಕೃಪಾಕಟಾಕ್ಷದ ವಾರ ಅಂತ ಕರೆದಿದ್ವಿ. ಈ ಜಗನ್ಮಾತೆ ಕೃಪಾಕಟಾಕ್ಷದ ವಾರದಲ್ಲಿ ಪೆನ್ನು ಪೇಪರ್ ಇಟ್ಕೊಂಡು ನೀವುಗಳೆಲ್ಲ ಕೃಪಾಕಟಾಕ್ಷದ ಮುಖಾಂತರವಾಗಿ ಗುರುವಾಗಿ ಶುಕ್ರವಾಗಿ ದರ್ಶನವನ್ನು ಮಾಡಿರ್ತಕ್ಕಂಥ ಜಗನ್ಮಾತೆ ಯಾವ ನಕ್ಷತ್ರ ಯಾವ ರಾಶಿಯಲ್ಲಿ ಯಾವ ರೂಪದ ಅವತಾರವನ್ನು ಹೆಡ್ತು ಆ ವಿಶೇಷವಾಗಿರ್ತಕ್ಕಂಥ ನವಗ್ರಹದ ಮುಖಾಂತರವಾಗಿ ಅವಳೇ ಗ್ರಹವಾಗಿ ಅಲ್ಲಿ ಬಂದು ಕೂತ್ಕೊತಾಳೆ. ಆಗ ಆ ರಾಶಿಯಲ್ಲಿ ಕೂತ್ಕೊಂಡಾಗ ಅವಳನ್ನ ಯಾವ ರೀತಿ ನಾವು ಸ್ಮರಣೆ ಮಾಡಬೇಕು ಅಂದಾಗ ಎರಡು ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಮುಖಾಂತರ ನಮಸ್ಕಾರ ಮಾಡಿದ್ವಿ, ಗುರು ಮತ್ತು ಶುಕ್ರ. ನೀವು ದೇವಗುರು, ವಿಶೇಷವಾಗಿ ಶುಕ್ರ ದೈತ್ಯ ಗುರು, ಇಬ್ಬರು ಗುರುಗಳೇ ನೋಡಿ. ಒಂದು ಬೃಹಸ್ಪತಿ, ಒಂದು ಶುಕ್ರಾಚಾರ್ಯರು. ಈ ಬೃಹಸ್ಪತಿ ಈ ಶುಕ್ರಾಚಾರ್ಯರು ಇಬ್ಬರು ಅಂದರೆ ದೈತ್ಯರಿಗೆ ರಾಕ್ಷಸರಿಗೆ ಗುರು ಮಹಾಲಕ್ಷ್ಮಿ. ಅದಕ್ಕೆ ಲಕ್ಷ್ಮಿ ಎಲ್ಲಿ ಇದ್ದಾಳೆ? ಸಮುದ್ರ ಮಥನ ಮಾಡಿದಾಗ ಎಲ್ಲರೂ ನಮಸ್ಕಾರ ಮಾಡಿಕೊಂಡಾಗ ದೈತ್ಯರ ಹತ್ರನೇ ಲಕ್ಷ್ಮಿ ಹೊರಟೋದ್ಲು, ಪಾತಾಳದಲ್ಲಿದ್ದಾಳೆ. ಹಾಗೆ ಸಮುದ್ರ ಮಥನ ಮಾಡಬೇಕು ಅಂದರೆ ಕಷ್ಟಪಟ್ಟರೆ ಫಲ ಉಂಟು. ಅದಕ್ಕೆ ಎಲ್ಲರೂ ಹಿರಿಯರು ಏನು ಹೇಳೋರು, ಬಾಯಿ ಮಾತುಗಾದ್ರು ಹೇಳೋರು, ಕೈ ಕೆಸರಾದರೆ ಬಾಯಿ ಮೊಸರು. ಕಷ್ಟಪಡಬೇಕು, ಲಕ್ಷ್ಮಿ ಬರೋದೇನು ಸುಮ್ಮನೆ ಬಂದ್ಬಿಡುತ್ತೆ ತಲೆ ಮೇಲೆ ಕೂರ್ಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸಾಧನೆ ಮಾಡಬೇಕು. ಆ ಸಾಧನೆಯನ್ನ ನೀವು ಪರಂಪರೆ ಪೂರ್ವಕವಾಗಿ ಮಾಡಿದಾಗ ಲಕ್ಷ್ಮಿ ಬಂದಾಗ ಏನಾದರೂ ತಾತ್ಸಾರ ಮಾಡಿದ್ರೆ, ದುರಹಂಕಾರ ಪಟ್ಟರೆ, ಹೇಗೆ ದುರಹಂಕಾರ ಪಡ್ತಾರೆ ಹೇಳ್ತೀನಿ ಕೇಳಿ. ಪ್ರತಿಯೊಬ್ಬನು ಏನು ಮಾಡ್ತಾನೆ, ಜೂಜು, ಸಿಕ್ಕಾಪಟ್ಟೆ ದುಡ್ಡು ಬಂತು, ಜೂಜು ಆಡಕ್ಕೆ ಹೋಗ್ತಾನೆ, ಕ್ಯಾರಮ್ ಆಡಕ್ಕೆ ಹೋಗ್ತಾನೆ, ಯಾವುದೋ ವಿಶೇಷವಾಗಿ ಇಸ್ಪಿಟ್ ಆಡಕ್ಕೆ ಹೋಗ್ತಾನೆ, ಅನುಗ್ರಹಪೂರ್ವಕವಾಗಿ ಕುದುರೆ ಬಾಲ ಕಟ್ತಾನೆ, ಓಡೋಡೋಡೋಡೋಡು ಅದೋ ಕುದುರೆ 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 ಅಂತ. ಈ ರೀತಿ ಕುದುರೆ ಬಾಲ ಹಿಂದೆ ಕಟ್ಟಿದ್ರೆ ಇವನ್ ಗತಿ ಏನಾಗಬೇಕು, ಚೊಂಬೋ ಗತಿ. ಅದಕ್ಕೋಸ್ಕರ ಇಂಥ ಪಾಪಕರ್ಮಗಳು ಮಾಡ್ತಕ್ಕಂಥವ್ರು ಬಹಳ ಜನ. ಆದರೆ ಇನ್ನೊಂದಷ್ಟು ಜನ ಇದ್ದಾರೆ. ಎಂಥವ್ರು ಅಂದರೆ ಅಲ್ಕ ಜನಗಳು. ಈ ಜನಗಳು ಯಾರು ಅಂದರೆ ಕೇವಲ ಒಂದು ಹಬ್ಬ ಅಂದರೆ ಒಂದು 30% ಇದ್ರು. ಈಗ ಅದೇ 50% ಆಗ್ಬಿಟ್ಟಿದೆ. ಹೆಣ್ಣು ಮಕ್ಕಳನ್ನ ಹಾಳು ಮಾಡೋದು, ಭಾರತ ದೇಶದ ಸಂಸ್ಕಾರವನ್ನು ಹಾಳು ಮಾಡೋದು, ನಾರಿಯ ಪ್ರಥಮ ಧರ್ಮ, ಹೆಣ್ಣುಮಕ್ಕಳಿಗೆ ಒಳ್ಳೆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಸ್ಥಾನದಲ್ಲಿ ವೈಶ್ಯವಾಟಕ್ಕೆ ಹೋಗ್ತಕ್ಕಂಥ ಹೆಣ್ಣುಮಕ್ಕಳನ್ನ ಇವರು ಇನ್ನಷ್ಟು ಬೆಳೆಸೋದು. ಈ ರೀತಿ ದುಡ್ಡು ದಂಧೆಯಲ್ಲಿ ಹೆಣ್ಣು ಮಕ್ಕಳನ್ನ ಮಾರೋದು, ವಿದೇಶಗಳಿಗೆ ಈ ರೀತಿ ಮಾರ್ತಕ್ಕಂಥ ವಿಚಾರಗಳನ್ನು ಮಾಡಿ ಹೆಣ್ಣು ಮಕ್ಕಳನ್ನ ಅಗೌರವವನ್ನು ಸೂಚಿಸಿ ಲಕ್ಷ್ಯವನ್ನು ಸಾಧಿಸ್ಕೊಳ್ಳೋಕ್ಕೆ ದುಡ್ಡು ಹೇಗಾದರೂ ಮಾಡ್ಬೋದು ಅಂತ ಹೇಳಿ ಎಷ್ಟೋ ಜನ ಅಗೌರವವನ್ನು ಸೂಚಿಸ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಜೀವನ ಪರ್ಯಂತ ಹಾಳು ಮಾಡ್ತಕ್ಕಂಥ ಗಂಡಸರು, ದುಡ್ಡು ಮಾಡ್ಕೊಳ್ಳೋ ಜನವೇ ಇದ್ದಾರೆ. ಇಂಥ ಜನದಲ್ಲಿ ಏನು ಮಾಡ್ತಾಳೆ ಲಕ್ಷ್ಮಿ, ಛೇ ನನ್ನ ಈ ರೀತಿ ತಾತ್ಸಾರದಿಂದ ದುಡ್ಡನ್ನು ಸಂಪಾದನೆ ಮಾಡ್ತೀರಾ, ನಾನು ಜಲಮದಲ್ಲಿ ನಿಮ್ಮ ಹತ್ರ ಇರಲ್ಲ, ರೋಗ ರುಜಿನಗಳು ಕೊಡ್ತೀನಿ ಸಾಯೋ ಸಮಯಕ್ಕೆ ಅಂತೀರ. ಈ ಪಾಪ ಕರ್ಮಗಳು ಮಾಡಿರತಕ್ಕಂಥ ಎಷ್ಟೋ ಜನ ಇವತ್ತಿನ ದಿವಸ ನೋಡ್ಬೋದು ನೀವು, ಬೆಡ್ ರಿಡನ್ ಆಗಿದ್ದಾರೆ. ಭಾಳ ಜನ ಲೆಟ್ರಿನ್ ಬಾತ್ರೂಮ್ಗೆ ದೋ ಕಾಲ ಎಲ್ಲ ಬೆಡ್ಡಲ್ಲೇ. ಅಂಥ ಸಮಯಕ್ಕೆ ಹೆಂಡ್ತಿಗೆ ಹೇಳಿರ್ತಾಳೆ, ಬಾರೆ ಸ್ವಲ್ಪ ಇದನ್ನ ಯಾವಾಗ್ರಿ ಮಾಡೋ ಕೆಲಸವಿಲ್ಲ, ನೀವು ಹಣೆಯವರು ಏನೋ ಮಾಡ್ಕೊಳ್ಳೋಗಿ ಅಂತಾರೆ. ಇಲ್ಲ ಅಷ್ಟು ಜನ ಹೆಂಡತಿಯೇ ಇರಲ್ಲ, ಸೇವೆ ಮಾಡೋಕ್ಕಿರಲ್ಲ, ಮಕ್ಕಳ ಕಡೆ ಹೋಗ್ತಾರೆ. ಅಯ್ಯೋ ಬಾಪ ನಮ್ಮ ಅಪ್ಪನ ಬೇರೆ ಮಾಡೋ ಕೆಲಸ, ಒಂದು ಆಯ ಹೇಳಿ, ಒಂದು ನರ್ಸ್ ಇಟ್ಬಿಡಿ ಸಾಕು ಅಂತಾರೆ. ಅಂದರೆ ನೀನು ಮಾಡಿರೋ ಪಾಪ ಕರ್ಮ ಫಿಕ್ಸೆಡ್ ಡಿಪಾಸಿಟ್ ಎಷ್ಟು ಅಂದರೆ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ಯಾ, ಎಷ್ಟು ಜನ ಹಾಳು ಮಾಡಿರ್ತಕ್ಕಂಥ ವಿಧಾನಗಳು ತಿಳ್ಕೊಂಡಿದ್ಯಾ, ದುಡ್ಡನ್ನ ಎಷ್ಟು ಕೆಟ್ಟ ರೀತಿ ಸಂಪಾದನೆ ಮಾಡಿದ್ಯಾ, ಅನುಭವಿಸು. ಮಾಡಿದ್ದುಣ್ಣು ಮಾರಾಯ ಅಂತ ಹಾಗೆ ಬಿಟ್ಟಿರ್ತಾನೆ ಭಗವಂತ. ಅದಕ್ಕೆ ಆ ಶುಕ್ರ ಜೀವನ, ಶುಕ್ರ ಹೇಗೆ ಅಂದರೆ ದೈತ್ಯ ರಾಕ್ಷಸರ ಜನ್ಮ ಅಂತ. ಆ ದುಡ್ಡನ್ನು ನೀವು ಸಂಪಾದನೆ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ, ಒಳ್ಳೆ ರೀತಿಯಾದ ಶಾಶ್ವತ ಧರ್ಮ. ಅದಕ್ಕೆ ಶನೇಶ್ವರ ಹೇಳ್ತಾನಂತೆ, ಈ ಶನಿವಾರದಲ್ಲಿ ಜ್ಞಾಪಿಸ್ತೀನಿ ಕೇಳಿ, ಯಾವತ್ತು ದುಡ್ಡು ಬಂದರೆ ಲಕ್ಷ್ಯವನ್ನ ಅಲಕ್ಷ್ಯ ಮಾಡಿದ್ರೆ, ದುಡ್ಡನ್ನ ಗೌರವ ಕೊಡದೇ ಇದ್ರೆ, ಅದನ್ನ ಕಾಪಾಡಬೇಕಾದ ಧರ್ಮನ ಇನ್ವೆಸ್ಟ್ ಮಾಡದೇ ಇದ್ರೆ, ಜೀವನ ಪರ್ಯಂತ ಸದ್ವಿನಿಯೋಗ, ಒಳ್ಳೆ ಧರ್ಮ ದಾನ ಈ ರೀತಿಯಾದ ಇತ್ಯಾದಿಗಳನ್ನು ಸೇವೆ ಮಾಡದೇ ಇದ್ರೆ ಜಲಮದಲ್ಲಿ ದುಡ್ಡು ಉಳಿಯಲ್ಲ. ಹುಷಾರ್, ಯಾವ ಕಾಲಕ್ಕೂ ಅದನ್ನ ನಾನು ನನ್ನ ಮಕ್ಕಳು ನನ್ನ ಸೇವೆಗೆ ಅಂತ ಹೇಳಿದಾಗ ₹1 ನಾಣ್ಯದಲ್ಲಿ 4 ಭಾಗ 4 ಭಾಗಗಳು ಮಾಡಿದಾಗ 1 ಭಾಗ ಯಾವತ್ತು ಮನೆ ಯಜಮಾನಿಗೆ, 2ನೇ ಭಾಗ ಯಾವತ್ತು ಹೆಂಡತಿ ಮಕ್ಕಳಿಗೆ, 3ನೇ ಭಾಗ ಮನೆ ಖರ್ಚಿಗೆ, ಆ 4ನೇ ಭಾಗ ಯಾವತ್ತು ದೇವರಿಗೆ. ಯಾವ ದೇವರಿಗೆ? ಹೊರಗಡೆ ಇರೋ ದೇವರಿಗೆ ಅಂತಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರಿಗೆ ದೀಪ ಧೂಪ ನೈವೇದ್ಯ ಇತ್ಯಾದಿ ಕೆಲಸಗಳಿಗೆ. ಅಲ್ಲ ಅಕಸ್ಮಾತ್ ಹೆಚ್ಚಾದ ಪಕ್ಷದಲ್ಲಿ ಯಾತ್ರೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳಿಗೆ ಅಂತ ವಿಧಿವಿಧಾನಗಳು. ಹೀಗೆ ದಿನಂಪ್ರತಿ ನಾವುಗಳು ಪ್ರತಿದಿನ ಪೂಜೆ ಪುನಸ್ಕಾರ ಮಾಡ್ತೀರ. ಎಷ್ಟೋ ಜನ ಇವತ್ತು ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ, ಬೌದ್ಧ ಧರ್ಮದವರಾಗಲಿ, ಹಿಂದೂಗಳಾಗಲಿ, ಪಾರ್ಸಿಗಳಾಗಲಿ, ಎಲ್ಲ ಧರ್ಮದವರ ಇಟ್ಕೊಳ್ಳಿ, ದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ದಿನ ದೇವ್ರು ಚೇಂಜ್ ಆಗ್ತಾನೆ. ಏನೋ ಬನ್ರಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತೀರಾ, ನಿಜ ಹೋಗಿ ಬರ್ತೀರಾ. ವೆಂಕಟೇಶ್ವರ ದೇವಸ್ಥಾನ ಬಿಟ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ, ಭಾಳ ಸಂತೋಷ ಹೋಗಿ ಬರ್ತೀರಾ. ದಿನ ದೇವಸ್ಥಾನಕ್ಕೆ ಹೋಗೋರೇ ಇಲ್ಲ ಭಾಳ ಜನ, ಆದರೆ ಕೆಲವರು ಇಟ್ಕೊಂಡಿದ್ರೆ ದಿನ ಹೋಗಿ ಬರ್ತೀರಾ. ಏನು ಸಾಧನೆ ಮಾಡಿದ್ರಿ? ಆ ದೇವಸ್ಥಾನಕ್ಕೆ ಹೋಗಿ ಏನು ಪ್ರತಿಫಲ ತಂದ್ರಿ? ಅದೇ ದೇವರು, ಅದೇ ವಿಗ್ರಹ, ಅದೇ ದೇವಸ್ಥಾನ, ಅದೇ ಬೀದಿ, ಅದೇ ರೋಡು. ಆದರೆ ನೀವು ಮಾಡಿದ್ದೇನು ಒಂದು ತಪ್ಪು, ಆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳಕ್ಕೆ ಮರ್ತು ಹೋಗ್ತೀರಾ. ಹೋಗೋದು ಬರೋದು ಪ್ರಯೋಜನ ಇಲ್ಲ.
ಅಲ್ಲಿ ಕೂತ್ಕೊಂಡು ನಾನು ಇವತ್ತಿನ ದಿವಸ ಇಷ್ಟು ಪಾಪಕರ್ಮಗಳನ್ನ ಮಾಡಿದ್ದೀನಿ, ನನ್ನ ಧ್ಯಾನ ನನ್ನ ತಪಸ್ಸು ಮುಖಾಂತರ ನನ್ನ ದೇಹ ಶುದ್ಧಿ ಮಾಡ್ಕೊತಾ ಇದ್ದೀನಿ, ಇವತ್ತಿನ ದಿವಸ ನಿನ್ನ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ ಭಗವಂತ ಅಂತ ಹೇಳಿ ಆ ಸ್ಮರಣೆನ ಮಾಡಿಕೊಂಡು ಪಾಪಕರ್ಮಗಳನ್ನು ಇವತ್ತೇ ತೊಳೆದು ಬಿಡು. ಇವತ್ತು ಪಾತ್ರೆ ಇವತ್ತು ತೊಳೆದೇ ಇದೆ, ನಾಳೆ ಬೆಳಗ್ಗೆ ನಾರತ್ತೆ. ಆ ಪಾತ್ರೆ ಆವತ್ತೇ ತೊಳ್ಕೊಂಡ್ಬಿಡ್ಬೇಕು. ನಾಳೆ ಬೆಳಗ್ಗೆ ಆ ಪಾತ್ರೆಯನ್ನು ಮತ್ತೆ ಉಪಯೋಗಿಸ್ಕೊಳ್ಳೋಕೆ ಬೇರೆ ಹೊಸ ಅಡುಗೆ ಮಾಡಬೇಕು. ಆ ಬಟ್ಟೆ ಆವತ್ತಿಂದ ಅವತ್ತೇ ಒಕ್ಕೋಬೇಕು. ದಿನ ಸ್ನಾನ ಮಾಡಬೇಕು. ದೇಹ ಶುಚಿರ್ಭೂತ ಆಗಬೇಕು, ಬಟ್ಟೆ ಶುಚಿರ್ಭೂತ ಆಗಬೇಕು. ಅದೇ ರೀತಿ ದೇಹವೂ ಶುಚಿರ್ಭೂತ ಆಗೋದು ಯಾವಾಗ? ದೇವಸ್ಥಾನಕ್ಕೆ ಹೋದಾಗ. ಅದಕ್ಕೆ ಏನು ಹೇಳ್ತಾನೆ ಭಗವಂತ? ಯು ಆರ್ ಗೋಯಿಂಗ್ ಇನ್ ಎ ಬ್ಯೂಟಿಫುಲ್ ಕಾರ್ ಫಾರ್ ಅ ರೈಡ್. ಅದ್ಯಾವುದೋ ಡಿವೈನಿಟಿ. ಆ ಡಿವೈನಿಟಿ ಅನ್ನೋದೇನು? ಆತ್ಮ ಸಂಪ್ರೋಕ್ಷಣೆ. ದೇವಸ್ಥಾನ, ಮಸೀದಿ, ಮಸ್ಜಿದಿ ಅಥವಾ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ಗ್ರಂಥದಲ್ಲಿ ಯಾವುದೇ ಧರ್ಮ ಏನು ಹೇಳುತ್ತೆ? ನೀವು ಹೋಗ್ತಾ ಇರೋದು ಒಳ್ಳೆ ಕಾರಲ್ಲಿ. ಆ ಕಾರು ಫಸ್ಟ್ ಕ್ಲಾಸ್ ಅಪ್ಪ, ದೇವಸ್ಥಾನಕ್ಕೆ ಹೋಗೋಣ, ಫಸ್ಟ್ ಕ್ಲಾಸ್ ಅಪ್ಪ ಜೀವನ ಅಂದರೆ ನಿಮ್ಮ ಜೀವನವನ್ನು ಸಾಗಿಸೋಕೆ ಆ ದೇವಸ್ಥಾನಕ್ಕೆ ಹೋಗಿರೋದು ಅದು ಒಂದು ಬ್ಯೂಟಿಫುಲ್ ಕಾರ್. ಆ ಕಾರಲ್ಲಿ ನೀವು ಹೋಗ್ತಾ ಇರೋದು ದೇವರ ಹತ್ತಿರಕ್ಕೆ. ಆ ದೇವರ ಹತ್ತಿರ ಕರ್ಕೊಂಡು ಹೋಗೋ ಕಾರೇ ನಮ್ಮ ಧರ್ಮಗಳು. ಆ ಧರ್ಮಗಳಲ್ಲಿ ಏನು ಬೋಧನೆ ಮಾಡ್ತಾರೆ, ಅಧರ್ಮವನ್ನು ಮಾಡ್ತಕ್ಕಂಥವ್ನು ಯಾವತ್ತಿದ್ರೂ ಒಳ್ಳೆ ಕಾರಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ. ಜೀವನ ಲಕ್ಷಣ ಸಾಧನೆ ಮಾಡೋಕ್ಕಲ್ಲ, ಲಕ್ಷ್ಮಿ ನಿಮ್ಮ ಹತ್ರಕ್ಕೆ ಬರಲ್ಲ. ಅದಕ್ಕೋಸ್ಕರ ಕಷ್ಟದಲ್ಲಿದ್ದವನು ಕಷ್ಟದಲ್ಲೇ ಬಿದ್ದಿರ್ತಾನೆ. ಆದರೆ ನಿಮಗೊಂದು ರಹಸ್ಯ ಹೇಳ್ತೀನಿ. ಆ ರಹಸ್ಯ ಕೇಳ್ಬಿಟ್ರೆ ನಡಗ ಹೋಗುತ್ತೆ ಜೀವನ. ಅದೇನು ರಹಸ್ಯ ಅನ್ನೋದು ತಿಳಿಸ್ಕೊಡೋಕ್ಕೆ ನಿಮಗೂ ಸಮಯ ಬೇಕು, ನನಗೆ ಮೊದಲೇ ಸಮಯ ಬೇಕು. ಆದರೆ ಇಂಥ ಒಂದು ಜೀವನವನ್ನು ಪ್ರತಿದಿನ ನಡೆಸ್ಕೊಂಡು ಹೋಗಬೇಕು. ಎಲ್ಲಿ ಋಣ ಇರೋ ತನಕವರೆಗೂ ಮಾತ್ರ. ಅದಕ್ಕೆ ನಿರ್ಋಣ, ಭೂಮಿ ಋಣ ಎಲ್ಲವೂ ಭಗವಂತನ ಕೃಪಾ ಕಟಾಕ್ಷ. ಆ ಋಣಗಳು ನಿಮಗೂ ನಮಗೂ ಹೀಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋಬೋದು, ಪ್ರಯತ್ನ ಪಡ್ಬೋದು. ಜೀವನ ಭಗವಂತನ ಕೈಯಲ್ಲಿ, ಸಾಧನೆ ನಿಮ್ಮ ಕೈಯಲ್ಲಿ, ಗುರಿ ನನ್ನ ಕೈಯಲ್ಲಿ. ಭಗವಂತನ ಕೃಪಾ ಕಟಾಕ್ಷ ಪಾತ್ರ ಆಗಕ್ಕೆ ನಾವು ನೀವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳವಾನಿ.